ಸರ್ ಈಗ ವ್ಯಕ್ತಿತ್ವ ವಿಕಸನದಲ್ಲಿ ಈ ಗೋಲ್ ಸೆಟ್ಟಿಂಗ್ ಅಂತ ಅಂತಾರೆ ಸರ್. ಹ್ಮ್ ಈ ಗೋಲ್ ಸೆಟ್ಟಿಂಗ್ ಹೇಗಿರಬೇಕು, ಅದು ವ್ಯಕ್ತಿತ್ವ ವಿಕಸನಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ಓಕೆ, ಇದನ್ನ ನಾನು ಬೇರೆ ರೀತಿ ಹೇಳಕ್ ಬರ್ತೀನಿ. ಯಾಕಂದ್ರೆ ನೀವು ಗೋಲ್ ಸೆಟ್ಟಿಂಗ್ ಅಂದಕ್ಕೆ ಸ್ಮಾರ್ಟ್ ಗೋಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಸ್ ಸರ್. ಸ್ಪೆಸಿಫಿಕ್, ಮೆಜರಬಲ್, ಅಕೌಂಟಬಲ್ ಅಂತ ಸ್ಮಾರ್ಟ್ ಗೋಲ್ಸ್ ಅಂತಿದೆ. ನಾನೇನ್ ಅನ್ನೋದು ಒಂದು ಪರ್ಪಸ್, ನಿಮ್ಮ ಲೈಫಲ್ಲಿ ಒಂದು ಪರ್ಪಸ್ ಆ್ಯಡ್ ಮಾಡ್ಬಿಡಿ. ಓಕೆ, ನಾನೊಂದು IAS ಆಫೀಸರ್ ಆಗಬೇಕು. ಏನಕ್ಕೆ ಆಗಬೇಕು? ಐ ವಾಂಟ್ ಟು ಸರ್ವ್ ದಿ ಸೊಸೈಟಿ. ಎಸ್ ಸರ್. ವೆನ್ ಐ ಬಿಕಮ್ ಎನ್ IAS ಆಫೀಸರ್, ಐ ಕ್ಯಾನ್ bring some discipline to this society. I can give back to this society. ಮನಿ ಅಂತಲ್ಲ, ಐ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಟು ದಿಸ್ ಸೊಸೈಟಿ ಅಂತ ಒಂದು ಬಂದಾಗ, ಇಫ್ ಐ ಕ್ಯಾನ್ ಓನ್ಲಿ ಇನ್ ದ ನಾರ್ಮಲ್ ಒಂದು ಗೌರ್ಮೆಂಟ್ ಆಫೀಸರ್ ಆಗಿರೋದಕ್ಕೂ IAS ಆಫೀಸರ್ ಆಗೋದಕ್ಕೂ ದಟ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅದು ಒಂದು ಪರ್ಪಸ್ ಇದ್ರೆ, ಬರೀ ನಾ ದುಡ್ಡು ಮಾಡೋಕ್ಕಿದೆ ಅಂದರೆ ಪರ್ಪಸ್ ಇದ್ದರೆ ಅದಕ್ಕೆ ವರ್ಕೌಟ್ ಆಗಲ್ಲ. ಅದಕ್ಕೆ ನಮ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಆ್ಯಡ್ ಮಾಡ್ತಾ ಇರಬೇಕು. ನನ್ನ ಪರ್ಪಸ್ಸಿಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಅವಾಗ ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವಾಗ ನನ್ನಲ್ಲಿ ಏನಿದೆ ಅಂದರೆ, ನನ್ನಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ. ಇವಾಗ ನಾನು 2 ಗೋಲ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಲೈಫಲ್ಲಿ. ನಂದು 2 ಟ್ಯಾಗ್ಲೈನ್ ಇದೆ. ಮೇಕ್ ಪೀಪಲ್ ಥಿಂಕ್ ಅಂತ 2ನೇ ಗೋಲು. ಎಂಪವರ್ ಯುವರ್ ಮೈಂಡ್. ಮೇಕ್ ಪೀಪಲ್ ಥಿಂಕ್, ಎಂಪವರ್ ಯುವರ್ ಮೈಂಡ್. ಇಷ್ಟೇ ಸರ್. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಇಟ್ ಟು ಪೀಪಲ್, ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಯು, ನನ್ನ ಹತ್ರ ಬಂದ್ಬಿಡಿ ಹಂಗೆಲ್ಲ ಮಾಡ್ತೀನಿ ಅಂತ ಹೇಳಲ್ಲ. ಐ ವಿಲ್ ಮೇಕ್ ದೆಮ್ ಟು ಥಿಂಕ್. ಅವ್ರಿಗೆ ನಾನು ಅವ್ರು ಓಪನ್ ಅಪ್ ಮಾಡ್ತೀನಿ, ಅವ್ರ ಫೌಂಡೇಶನ್ ಈಚೆ ಬರ್ಸ್ತೀನಿ, ಅವ್ರದ್ದು ಏನು ಸ್ಟ್ರಾಂಗು ವೀಕ್ನೆಸ್ ಎಲ್ಲ ತೆಗಿಯಕ್ಕೆ ಟ್ರೈ ಮಾಡ್ತೀನಿ. ದೇರ್ ಆರ್ ಮೆನಿ ವೇಸ್ ಟು ಡೂ ದಟ್. ಫೌಂಡೇಶನಲ್ ಸ್ಕಿಲ್ಸೇ ಲರ್ನ್ ಮಾಡೋಕ್ಕೆ ಬೇರೆ ಸೈಕೋಮೆಟ್ರಿಕ್ ಟೆಸ್ಟ್ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಇರ್ಬೋದು. ಸೊ ಒಂದು ಪರ್ಸನ್ ಅಂಡರ್ಸ್ಟ್ಯಾಂಡ್ ದಿಸ್ ಫೌಂಡೇಶನ್, ನಾನು ಏನು, ನನ್ನ ಸ್ಟ್ರೆಂತ್ ವೀಕ್ನೆಸ್ ಏನು, ಅದನ್ನು ಈಚೆ ತರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಷ್ಟು ಮಾಡಿದ್ರೆ ನನ್ನ ಲೈಫ್ ಇಸ್ ಡನ್ ಅಂತ ನನ್ನ ಅರ್ಥ. ಓಕೆ ಸರ್. ನೆಕ್ಸ್ಟು, ಈ ವ್ಯಕ್ತಿತ್ವ ವಿಕಸನ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಈ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್. ಅದು ಯಾಕೆ ಇಂಪಾರ್ಟೆಂಟು ಅಂತ. ಓಕೆ ಸರ್, ಇವಾಗ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಎವ್ರಿ ಡೇ ವಿಲ್ ಡು ಕಮ್ಯುನಿಕೇಷನ್. ಓಕೆ, ಇದು ನಾರ್ಮಲ್. ಇದು ಒಂದು ಕಮ್ಯುನಿಕೇಷನ್ ಮಾತಾಡ್ತೀವಿ ಅದಲ್ಲ. ಈ ಇಂಪಾರ್ಟೆಂಟ್ ಏನಂದ್ರೆ, ಆಪೋಸಿಟ್ ಏನು ಪರ್ಸನ್ ಇದ್ದಾನೆ ನನ್ನ ಖುಷಿಯಿಂದ ಕೇಳಬೇಕು. ವೆನ್ ಈ ಲಿಸನ್ಸ್ ಟು ಮೀ ವಿತ್ ಹ್ಯಾಪಿಲಿ, ಒಂದೇನೋ ಒಂದು ಪರ್ಪಸ್, ಇವನಿಂದ ಮಾತಾಡೋದ್ರಿಂದ ಏನೋ ಸಿಗುತ್ತೆ ಅನ್ನೋದು, ಆ ರೀತಿ ಕಮ್ಯುನಿಕೇಷನ್ ಮಾಡೋದಿರ್ಬೋದು. ನೀವು ಒಂದು ಕಂಪ್ನಿಗೆ ಹೋಗ್ತೀರಾ, ನೀವು ಟೀಮ್ ಮೆಂಬರ್ ಆಗಿರ್ತೀರಾ. ಟೀಮ್ ಮೆಂಬರ್ ಆದಾಗ ಟೀಮ್ ಲೀಡು, ಮ್ಯಾನೇಜರ್ ಏನು ಹೇಳ್ತೀರಾ ಕೆಲಸ ಮಾಡ್ತಾ ಹೋಗ್ತಿರ್ತಾರ. ನೀವೇನು ಬೇರೆಯವ್ರ ಹತ್ರ ಮಾತಾಡಂಗಿರಲ್ಲ, ನೀವು ಯಾರನ್ನೂ ಕನ್ವಿನ್ಸ್ ಮಾಡಂಗಿರಲ್ಲ. ಬಟ್ ಒಂದು ಲೆವೆಲ್ಗೆ ಹೋಗ್ತಾ ಯು ನೀಡ್ ಟು ಕಮ್ಯುನಿಕೇಟ್ ಯುವರ್ ಐಡಿಯಾಸ್. ಮ್ಯಾನೇಜರ್ ಹತ್ರ ಹೇಳ್ಬೋದು, ಇಲ್ಲ ನೀವು ಹೋಗ್ತಾ ನೀವು ಕಂಪ್ನಿಗೆ ಪ್ರಾಜೆಕ್ಟ್ ತರಬೇಕು. ಸೊ ಅಲ್ಲೆಲ್ಲ ಕಮ್ಯುನಿಕೇಷನ್. ಫೈನಲಿ ಕಮ್ಯುನಿಕೇಷನ್ ಇಸ್ ದಿ ಅಲ್ಟಿಮೇಟ್ ಸ್ಕಿಲ್ ಎವ್ರಿಬಡಿ ಹ್ಯಾಸ್ ಟು ಲರ್ನ್. ನೀವು ಕಮ್ಯುನಿಕೇಷನ್ ಇತ್ತು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ, ಕಾನ್ಫ್ಲಿಕ್ಟ್ ಇರಲ್ಲ. ಸೊ ಕಮ್ಯುನಿಕೇಷನ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಸರ್. ನಾವು ಅದನ್ನ ಬಿಸ್ನೆಸ್ ಕಮ್ಯುನಿಕೇಷನ್ ಇರ್ಬೋದು, ನೆಗೋಸಿಯೇಷನ್ ಸ್ಕಿಲ್ಗಿರ್ಬೋದು, ಈ ರೀತಿ ಆ್ಯಡ್ ಮಾಡ್ತಾ ಹೋದ್ರೆ ಅಡಿಷನಲ್ ಸ್ಕಿಲ್ಸ್ ಅಂದರೆ ನ್ಯೂಯಾನ್ಸಸ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ ಕಲಿತ್ರೆ ನಾವು ಬಿಸ್ನೆಸ್ಸಲ್ಲೂ ಸಕ್ಸಸ್ ಆಗ್ಬೋದು. ಇವಾಗ ಎರಡೂ ಒಂದೇ ಕಂಪ್ನಿ ಇದು ಶಾಪ್ ಇರ್ತದೆ, ಒಬ್ಬ ಸೇಲ್ಸ್ ಪರ್ಸನ್ ಅವನ್ನ ಖುಷಿಯಿಂದ ಮಾತಾಡ್ಸೋದು, ತೋರಿಸೋದು, ಒಂಥರ ಅವ್ರನ್ನ ಕೇರ್ ಮಾಡಿದ್ರೆ ಪೀಪಲ್ ಲವ್ ಟು ಕಮ್ ಟು ದಿಸ್ ಶಾಪ್. ಇದು ಸಿಂಪಲ್ ಕಮ್ಯುನಿಕೇಷನ್ ಸರ್. ಇವಾಗ ಒಂದು ಆಟೋ ಡ್ರೈವರ್ ಒಂದು ಸರ್ವಿಸ್ ಮಾಡ್ತಾನೆ, ಒಂದು ನಗ್ತಾ ಮಾತಾಡ್ತಾನೆ, ದಟ್ ಇಟ್ ಸೆಲ್ಫ್ ಎ ಕಮ್ಯುನಿಕೇಷನ್. ಅವಾಗ ಏನಾಗುತ್ತೆ, ಟಿಪ್ಸ್ ಕೊಡ್ತಾರೆ ಜನ. ಒಂದು ಸರ್ವಿಸ್ ಮಾಡ್ತಾನೆ ಹೋಟ್ಲಲ್ಲಿ ಒಬ್ಬ ಪರ್ಸನ್, ಖುಷಿಯಾಗಿ ಮಾತಾಡಿ ಸರ್ವಿಸ್ ಮಾಡ್ತಾನೆ, ಯು ವಿಲ್ ಗೆಟ್ ಮೋರ್ ಟಿಪ್ಸ್. ಸೊ ಕಮ್ಯುನಿಕೇಷನ್ ಇಂದ ವಿ ಆಲ್ಸೋ ಇಂಪ್ರೂವ್ ಅವರ್ ನಾಲೆಡ್ಜ್, ಮತ್ತು ನಮ್ಮ ಇನ್ಕಮ್ಮು ಜಾಸ್ತಿ ಆಗುತ್ತೆ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರ್ತದೆ. ವಿದ್ರೆ ವೇಣು ಥರ ಇರಬೇಕು, ವಿದ್ರೆ ಇನ್ನೊಬ್ರ ಥರ ಇರಬೇಕು, ಆ ರೀತಿ ನಾವು ಬೆಳಿಬೇಕು ಸರ್. ದಟ್ ಇಟ್ ಸೆಲ್ಫ್ ಎ ಕಮ್ಯುನಿಕೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಈ ಸ್ಪಾರ್ಕ್ ಅಕಾಡೆಮಿ ಅಂತ ಇದೆ. ಈ ಸ್ಪಾರ್ಕ್ ಅಕಾಡೆಮಿ ಜೊತೆಗೆ ನಿಮ್ಮ ಸಂಬಂಧ ಹೇಗಿದೆ ಅಂತ, ಅಥವಾ ಸಂಪರ್ಕ ಹೇಗಿದೆ ಅಂತ. ಸರ್, ಸ್ಪಾರ್ಕ್ ಅಕಾಡೆಮಿ ಹೇಳ್ಬೇಕಂದ್ರೆ ಇದು ಒಂದು ಪರ್ಪಸ್ ಇಟ್ಕೊಂಡು ಹುಟ್ಟಿರೋಂಥ ಒಂದು ಸಂಸ್ಥೆ ಸರ್. ಯಾಕಂದರೆ ನಾವೆಲ್ಲ ಕಲ್ತಿದ್ದೆಲ್ಲ ನಮ್ಮದು 2 ಫಿಗರ್ ಅಂದರೆ 1000, 10,000, 1 lakh, 50,000 ಈ ಥರ ಕೊಟ್ಟು ಟ್ರೈನಿಂಗ್ ಮಾಡ್ತಾ ಇರೋದು. ಸ್ಪಾರ್ಕ್ ಅಕಾಡೆಮಿ ಅನ್ನೋದು ಒಂದು ನಾರ್ಮಲ್ ಕಾಮನ್ ಪೀಪಲ್ಗೆ ರೀಚ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡೇ ಹೋಗ್ತಾ ಇರೋದು ಒಂದು ಸಂಸ್ಥೆ. ಮಹೇಶ್ ಅವರು ಇದ್ರದ್ದು ಫೌಂಡರ್ ಮೆಂಬರ್ ಇರ್ಬೋದು, ಸೂರ್ಯ ಫೌಂಡೇಶನ್ನು. ಮಹೇಶ್ ಬಗ್ಗೆನೇ ನಾನು ಹೇಳ್ಬೇಕನ್ನೋದು. ಓಕೆ, ಮಹೇಶ್ ಬಗ್ಗೆ ನನಗೆ ಯಾವಾಗೋ ಒಂದು ಕನೆಕ್ಷನ್ ಸಿಕ್ತು.
ಸೊ ನನ್ನ ಮೈಂಡ್ ಸೆಟ್ಟು ಅವ್ರ ಮೈಂಡ್ ಸೆಟ್ಟು ಚೆನ್ನಾಗಿ ಮ್ಯಾಚ್ ಆಯಿತು. ಸೊ ನನಗೂ ಒಂದು ಪರ್ಪಸ್ ಇದೆ. ನಾನು ಕರ್ನಾಟಕ ಥ್ರೂಔಟ್ ಕರ್ನಾಟಕ ಟ್ರಾವೆಲ್ ಮಾಡಬೇಕು. ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ಗಳು ಏನೇನಿದ್ದಾರೆ ತಾಲೂಕ್ ಪ್ಲೇಸಸ್ಸಲ್ಲಿ ಅವ್ರಿಗೆ ಆಪರ್ಚುನಿಟಿ ಇರಲ್ಲ. ಎಜುಕೇಷನ್ ಸಿಗ್ತಾ ಇರ್ತದೆ, ಬಟ್ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು, ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಯಾವಾಗ ಅಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾರೆ, ಹೈಯರ್ ಸ್ಟಡೀಸಿಗೆ ಬರ್ತಾರೆ, ಹಿಂದೆ ಉಳಿದ್ಬಿಡ್ತಾರೆ. ಇದನ್ನ ಕೊಡಬೇಕು ಅಂತ ಆಸೆ ಇದೆ. ಸೊ ಸ್ಪಾರ್ಕ್ ಅಕಾಡೆಮಿ ಆ ಏಮ್ ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ರೀಚಿಂಗ್ ಥ್ರೂ ಔಟ್ ಕರ್ನಾಟಕ ಇದೆ. ಸೊ ನನಗೊಂದು ಚಾನಲ್ ಸಿಕ್ತಂಗೆ ಮಹೇಶ್ ಅವ್ರ ಜೊತೆ ಸ್ಪಾರ್ಕ್ ಅಕಾಡೆಮಿ ಜೊತೆ ವರ್ಕ್ ಮಾಡೋಕ್ಕೆ ನನಗೊಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಇದ್ರ ಮೂಲಕ ನಾನು ಎಲ್ಲರನ್ನೂ ರೀಚ್ ಮಾಡ್ಬೋದು, ಅಂದರೆ ಥ್ರೂ ಔಟ್ ಕರ್ನಾಟಕ ಎಲ್ಲ ರೀಚ್ ಮಾಡ್ಬೋದು. ಮತ್ತು ನಂದು ಮದರ್ ಟಂಗ್ ಕನ್ನಡ ಇರೋದ್ರಿಂದ ಐ ಲವ್ ಟು ಸ್ಪೀಕ್ ಇನ್ ಕನ್ನಡ. ಇದು ನನಗೆ ಒಂದು ಖುಷಿ ಕೊಡುವಂಥ ಕೆಲಸ ಆಗಿದೆ. ಮತ್ತು ಇಲ್ಲಿ ನಾನು ಕೊಡೋದ್ಕಿಂತ ನಾನು ಕಲಿತಾ ಇರೋದು ಜಾಸ್ತಿ ಇದೆ. ಯಾಕಂದರೆ ಇವಾಗ ಮಹೇಶ್ ಅವರು ಇವಾಗ ಏನು ಮಾಡ್ತಾ ಇದ್ದಾರೆ, ಟೀಚರ್ಸ್ ಟ್ರೈನಿಂಗ್. ಇದು ಇವತ್ತು ನಮಗೆ ತರಬೇತಿ ಇದೆಯಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ ಇರ್ಬೋದು, ಗುಡಿ ಗೋಪುರ ಅಂತ ಒಂದು ಟೈಟಲ್ ಇಟ್ಕೊಂಡು ಮಾಡ್ತಾ ಇರ್ಬೋದು. ಟೀಚರ್ಸ್ಗಳು ಆಲ್ ಓವರ್ ಕರ್ನಾಟಕ ಬರ್ತಾರೆ. ಒಬ್ರೊಬ್ರು ಒಂದೊಂದು ಟೈಪ್ ಅಂಶ ಏನು ಕನ್ನಡ ಮಾತಾಡ್ತಾರೆ, ಮುತ್ ಪೋಣಿಸ್ದಂಗೆ ಕನ್ನಡ ಮಾತಾಡ್ತಾರೆ. ಅವ್ರ ಆ್ಯಂಕರಿಂಗ್ ಸ್ಟೈಲ್ ಇರ್ಬೋದು, ಅವ್ರ ನಾಲೆಡ್ಜ್ ಬೇಸ್ ಇರ್ಬೋದು, ಎಕ್ಸಾಂಪಲ್ ಸ್ಕಿಲ್ ಇರ್ಬೋದು. ಇದು ಕಲಿತಾ ನಾನು ಕಲಿತಾ ಇದ್ದೀನಿ. ಸೊ ಐ ಆಮ್ ಭಾಳ ಖುಷಿಪಟ್ಟು ಬರ್ತೀನಿ ಸರ್. ನಾನು ಇವತ್ತು ಬೆಂಗಳೂರಿಂದ ನಂದೊಂದು ಇಲ್ಲಿ ಟ್ರೈನಿಂಗ್ ಇದೆ. ಇವತ್ತು ನೈಟೇನೆ ನಾನು ಹೋಗ್ಬೇಕು. ಅಲ್ಲಿಂದ ಬಂದಿದ್ದೀನಿ, ಮತ್ತೆ ನೈಟ್ ಹೋಗ್ತೀನಿ. ಒಂದು ಖುಷಿಯಿಂದ ಬಂದಿದ್ದೀನಿ. ಐ ಡೋಂಟ್ ವಾಂಟ್ ಟು ಸೇ ನೋ ಟು ದಟ್. ಯಾಕಂದರೆ ನನಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ ಇತ್ತು. ಶನಿವಾರ ಮತ್ತು ಭಾನುವಾರ 2 ದಿನನಿದೆ. ಒಂದು ಪ್ರಿಪ್ರೇಷನ್ ಇತ್ತು. ಬಟ್ ಐ ಗಿವನ್ ಫಸ್ಟ್ ಪ್ರಿಫರೆನ್ಸ್ ಟು ಸ್ಪಾರ್ಕ್ ಅಕಾಡೆಮಿ. ಸೊ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ಮೂಲಕ ಏನಂತಿದೆ ಅಂದರೆ, ಸ್ಪಾರ್ಕ್ ಅಕಾಡೆಮಿಗೆ ಬನ್ನಿ. ಇಟ್ ಈಸ್ ಬರೇ ಕಮ್ಯುನಿಕೇಷನ್ ಸ್ಕಿಲ್ ಅಂತಲ್ಲ, ಯು ಆರ್ ವರ್ಕಿಂಗ್ ಆನ್ ಮೆನಿ ಅದರ್ ಸ್ಕಿಲ್ಸ್. ಒಂದು ಮಕ್ಕಳಿಗೆ ಮೆಮೊರಿ ಟೆಕ್ನಿಕ್ಸ್ ಇರ್ಬೋದು, ವೇದಿಕ್ ಮ್ಯಾಥ್ಸ್ ಇರ್ಬೋದು, ಒಂದು ಪಬ್ಲಿಕ್ ಸ್ಪೀಕಿಂಗ್ ಅವ್ರ ಸ್ಟೈಲಲ್ಲಿ ಒಂದು ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು. ಪ್ರತಿಯೊಂದು ಭಾಳ ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸ್ಪಾರ್ಕ್ ಅಕಾಡೆಮಿ. ಸೊ ಅದ್ರ ಜೊತೆ ನಾನು ಒಂದು ಕೈ ಜೋಡಿಸಿದ್ದೇನೆ. ಸೊ ನಾನು ವ್ಯೂವರ್ಸ್ಗೆಲ್ಲ ಹೇಳ್ತಾ ಇದ್ದೀನಿ, ಕರ್ನಾಟಕ ಜನತೆಗೆ ಸ್ಪಾರ್ಕ್ ಅಕಾಡೆಮಿಗೆ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿರ್ಬೋದು, ನೀವಿರ್ಬೋದು, ಎನ್ರೋಲ್ ಮಾಡಿ, ಒಳ್ಳೊಳ್ಳೆ ಸ್ಕಿಲ್ಸ್ ಕಲೀರಿ. ನಿಮ್ಮ ಜೀವನ ಸುಂದರ ಆಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಂಗಂದ್ರೆ ಈ ಸ್ಪಾರ್ಕ್ ಅಕಾಡೆಮಿ ಅಂದರೆ ಏನು, ಅದು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ? ಸರ್, ಸ್ಪಾರ್ಕ್ ಅಕಾಡೆಮಿ ಅಂದಾಗ ಮಹೇಶ್ವರ್ ಅಂತ ಒಬ್ರು ರೂವಾರಿ, ಈ ಸಂಯೋಜಕರು ಅಂದ್ರೆ ಫೌಂಡರ್ ಮೆಂಬರ್, ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡಿಂದ ಬಂದಿದ್ದಾರೆ. ಮತ್ತೆ ಅವ್ರದ್ದೇ ಒಂದು ಟೀಮ್ ಬಿಲ್ಡ್ ಮಾಡಿದ್ದಾರೆ. ಇವಾಗ ಟೀಮ್ ಬಿಲ್ಡ್ ಮೆನಿ ಟ್ರೈನರ್ಸ್, ಅಂದ್ರೆ ಅವ್ರು ಬರೇ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಟ್ರೈನರ್ ಮಾಡ್ತಾ ಇಲ್ಲ, ಅವರು ಇಟ್ಕೊಂಡು ಮಾಡ್ತಾ ಇರೋದಲ್ಲ. ಇವಾಗ ಒಂದು ವರ್ಕ್ಶಾಪ್ ಮಾಡ್ತಾರೆ, ಅದ್ರಲ್ಲಿ ಯಾರೋ ಒಂದಿಬ್ರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಮತ್ತೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಇದು ಒಂದು ಆಪರ್ಚುನಿಟಿ ಬೇಸ್ಡ್. ಇದು ನಾಟ್ ಓನ್ಲಿ ದಟ್, ಇವಾಗ ಬೇರೆ ಬೇರೆ ಕರ್ನಾಟಕ ಎಲ್ಲ ಹೋಗಿದ್ದಾರೆ. ಅಂದ್ರೆ ಅವ್ರದ್ದು ಹೆಂಗಿದೆ ಲಾಜಿಕ್ ಅಂದ್ರೆ, ನಾನು ಬೆಳಿತೀನಿ, ನಮ್ಮ ಜೊತೆ ಎಲ್ಲರೂ ಬೆಳಿಬೇಕು ಅಂತ, ಎಲ್ಲರೂ ಲೀಡರ್ ಆಗಬೇಕು ಅಂತಾನೆ. ಅವರಿಗೆ ಅಮೌಂಟ್ ಲೆಕ್ಕನೇ ಇಲ್ಲ ಸರ್. ಇವಾಗ ಅವರು ಏನೋ ಒಂದು ನಾಮಿನಲ್ ಆಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಆ ಚಾರ್ಜ್ಗೆ ಅವ್ರ ಅಮೌಂಟ್ ಆಫ್ ಅವರ್ಸ್ ಟ್ರೈನಿಂಗ್ ಕೊಡ್ತಾ ಇದಾರಲ್ಲ, ಯಾವ ಟ್ರೈನರು ಕೊಡಲ್ಲ ಸರ್. ಸಮ್ಟೈಮ್ಸ್ ನಾನು ನೋಡಿದ್ದೇನೆ, ಒಂದೊಂದ್ಸಲ ಮಹೇಶ್ ಅವರು ಕೈಯಿಂದ ಹಾಕ್ತಾರೆ ಅನ್ಕೊಂಡಿದ್ದೀನಿ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಅವ್ರ ಕೈಯಿಂದ ಹಾಕೊಂತಾರೆ ಅನ್ಕೊಂಡಿದ್ದೀನಿ. ಆದ್ರಿಂದ ಇದು ಯುನಿಕ್ ಆಗಿದೆ. ಮತ್ತೆ ಬೇರೆ ಬೇರೆ ಟ್ರೈನಿಂಗ್ ತರ್ತಾ ಇದ್ದಾರೆ, ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಇದು ಒನ್ ರೂಫ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓವರ್ ದ ಪೀರಿಯಡ್ ಇದು ಒಂದು ಯೂನಿವರ್ಸಿಟಿ ಆಗಿ ಬೆಳೀತದೆ, ಬೆಳೀಲಿ ಅಂತ ಆಶಿಸ್ತಾ ಹೋಗ್ತೀನಿ ಸರ್ ನಾನು ಸ್ಪಾರ್ಕ್ ಅಕಾಡೆಮಿ. ಈಗ ಸ್ಪಾರ್ಕ್ ಅಕಾಡೆಮಿ ಜೊತೆಗೆ ನಿಮ್ಮ ಪಯಣ ಮತ್ತು ಯೋಜನೆ ಏನಿದೆ ಅಂತ? ಸರ್, ನಂದು ಒಂದು ಸ್ಕೂಲ್, ನಾನು ಹೇಳಿದ್ನಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ಮೋಟಿವೇಶನ್ ಮಾಡಬೇಕು ಅಂತ. ನಾನು ಹೇಳಿದ್ನಲ್ಲ, ಮೇಕ್ ಪೀಪಲ್ ಥಿಂಕ್ ಅಂದರೆ ಮೇಕ್ ಸ್ಟೂಡೆಂಟ್ ಥಿಂಕ್ ಅಂತ, ಆ್ಯಂಡ್ ಎಂಪವರ್ ಯುವರ್ ಮೈಂಡ್. ಇವಾಗ ಅವ್ರು ಹೆಂಗಿದ್ದಾಗ್ಲೇ ಅವ್ರಿಗೆ ಒಂದು ಗೋಲ್ ಗೊತ್ತಾಗಿತ್ತು. ನನ್ನ ಲೈಫ್ ಹಿಂಗಿರ್ತದೆ, ಹಿಂಗೆ ರೂಪಿಸ್ಕೊಬೇಕು ಅಂತ ಒಂದು ಗೊತ್ತಾಗ್ಬಿಟ್ರೆ, ಸೊ ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಲೈಫ್. ಅಷ್ಟು ಮಾಡಬೇಕು. ಇವಾಗ ನಾನು ಬೆಂಗಳೂರಲ್ಲಿ ಕೂತಿ ನಾನು ಇಲ್ಲೆಲ್ಲ ರೀಚ್ ಮಾಡೋಕ್ಕಾಗೋದಿಲ್ಲ. ಸೊ ಐ ನೀಡ್ ಎ ಪರ್ಸನ್ ಲೈಕ್ ಮಹೇಶ್ ಥರ. ಇವಾಗ ಆನ್ಲೈನ್ ಅದನ್ನೇ ನಾವು ರೂಪಿಸ್ತಾ ಇರೋದೇನೆಂದ್ರೆ, ಆನ್ಲೈನ್ ಸೆಷನ್ಗಳು ಮಾಡೋಣ, ಮೆಮೊರಿ ಇರ್ಬೋದು, ಬೇರೆ ಬೇರೆ ಏನು ಓದೋಕ್ಕೆ ಸ್ಟಡಿ ಆಕ್ಸಿಲರೇಟೆಡ್ ಲರ್ನಿಂಗ್, ಹೆಂಗೆ ಓದೋದನ್ನ ಹಿಂಗೆ ಮೆಮೊರೈಸ್ ಮಾಡೋದು, ಮತ್ತು ಬೇರೆ ಬೇರೆ ಆ ಓದೋ ಟೈಮ್ನ ಸೇವ್ ಮಾಡಿ ಬೇರೆ ಏನೇನು ಮಾಡ್ಬೋದು, ಕಾನ್ಫಿಡೆಂಟ್ ಆಗಿರ್ಬೋದು. ಬೇರೆ ಭಾಳ ಸ್ಕಿಲ್ಸ್ಗಳು ಇದೆ ಸರ್. ನಾವು ಫಿಸಿಕಲ್ ಎಕ್ಸಸೈಸ್ ಮಾಡ್ತೀವಿ, ಬಟ್ ಮೆಂಟಲ್ ಎಕ್ಸಸೈಸ್ ಮಾಡಲ್ಲ.
ನಾವು ಸುಮ್ಮನೆ ಒಂದು ಊರೊಚ್ಚಿ ಮಾತಾಡೋದಕ್ಕೆ ಕಲಿತಾ ಇದ್ದೀವಿ. ಬಟ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಮೈಂಡ್ ಲ್ಯಾಂಗ್ವೇಜ್ ಇಸ್ ಇಮೇಜ್ ಲ್ಯಾಂಗ್ವೇಜ್. ನಾವು ಇಮೇಜ್ ಥರ ಹೆಂಗೆ ನೋಡೋದು. ನಾನು 2 ಕೋಟ್ ಬರ್ದಿದ್ದೀನಿ ಸರ್. ದ ಪವರ್ ಆಫ್ ಮೆಮರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಅಂದರೆ ಒಂದು ಕತೆ ರೀತಿ ಅರ್ಥ ಮಾಡ್ಕೊಳೋದು, ಒಂದು ಮೂವಿ ಥರ ವಿಜುವಲೈಸ್ ಮಾಡೋದು. ಈ ಒಂದು ಸ್ಕಿಲ್ ಇರ್ಬೋದು. ಸಿಂಪಲ್ ಸೈನ್ಸ್, ಕಾಮನ್ ಇದೆ, ಅದೇನು ದೊಡ್ಡ ಸೈನ್ಸ್ ಏನಲ್ಲ. ಇನ್ನೊಂದು ಪವರ್ ಆಫ್ ಮೆಮರೈಸೇಷನ್ ಲೈಸ್ ಇನ್ ಒಂದು ಇಮ್ಯಾಜಿನೇಷನ್, ಅಸೋಸಿಯೇಷನ್ ಅಂಡ್ ವಿಜುವಲೈಸೇಷನ್. ಆಮೇಲೆ ಪವರ್ ಆಫ್ ವಿಜುವಲೈಸೇಷನ್. ಇಷ್ಟು ಮಾಡಿಬಿಟ್ರೆ ಅವ್ನು, ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಅವ್ನು ಇವಾಗ 2 hours ಓದ್ತಾ ಇದ್ದೇನೆ ಅಂದರೆ 1 hourಲ್ಲೇ ಓದ್ಬೋದು. ಅಂದರೆ ಪವರ್ ಆಫ್ ವಿಜುವಲೈಸೇಷನ್ ಅಂದರೆ ಒಂದು ಓದಿದ ಮೇಲೆ ಕಣ್ಣು ಮುಚ್ಕೊಂಡು ಹೆಂಗೆ ಮೂವಿ ಥರ ಒಂದು ಇಮೇಜ್ ಥರ ಒಂದು ಓದಿರೋ ಥರದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಎ ಸ್ಕಿಲ್. ಅದೊಂದು ಹ್ಯಾಬಿಟ್ ಆಗ್ಬಿಟ್ರೆ ಅವನು ಓದೋದನ್ನೋದು ಭಾಳ ಕೇಕ್ ಹಾಕಿದ್ದಂಗೆ, ಭಾಳ ಸಿಂಪಲ್ ಆಗ್ಬಿಡ್ತದೆ. ಈ ರೀತಿ ನಾನು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ. ಸೊ ಆದ್ದರಿಂದ ನಾನು ಸ್ಪಾರ್ಕ್ ಅಕಾಡೆಮಿ ಜೊತೆ ಯಾವಾಗಲೂ ಜೊತೆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಹೆಂಡ್ ಮಾಡ್ತಾ ಬರೋಣ. ಆಯಿತು ಸರ್. ಈ ಸಂದರ್ಶನವನ್ನು, ಈ ವ್ಯಕ್ತಿತ್ವ ವಿಕಸನ ಕಲೀಲಿಕ್ಕೆ ಬರೋರಿಗೆ ನಿಮ್ಮ ಸಲಹೆ ಏನು ಅಂತ? ಸರ್ ಸಲಹೆ ಅಂದರೆ ಫಸ್ಟ್ ಅವರು ಓಪನ್ ಮೈಂಡಲ್ಲಿ ಬರಬೇಕು ಸರ್. ಎಸ್ ಸರ್. ಎಸ್, ನಾನು ಕಲಿಯೋಕ್ಕಿದೆ, ಇಲ್ಲಿ ಏನೋ ಒಂದು ಕಲಿತೀನಿ ಅಂತ ಬರಬೇಕು. ನನಗೆ ಗೊತ್ತು, ಈ ಇನ್ಫಾರ್ಮೇಷನ್ ChatGPT ಸಿಗುತ್ತೆ, ಯೂಟ್ಯೂಬಲ್ಲಿ ಹೋದ್ರೆ ಸಿಗುತ್ತೆ ಅಂತ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ ಸರ್. ಅವರು ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಫಸ್ಟ್ ಇದನ್ನು ನಿಲ್ಲಿಸ್ಬೇಕು. ಫಸ್ಟ್ ಓಪನ್ ಮೈಂಡಲ್ಲಿ ಬಂದರೆ ದೆನ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ ಸರ್. ಆ ಕ್ಲೋಸ್ ಮೈಂಡ್ ಸೆಟ್ಟಲ್ಲಿ ಬಂದರೆ ಅವ್ರು ಕಲಿಯಲ್ಲ ಸರ್. ಮತ್ತು ಇನ್ನೊಂದು, ಮತ್ತೆ ಇಲ್ಲಿ ಬಂದಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಎಸ್ ಸರ್. ಇವತ್ತಿಗೆ ನಾವೇನು ಒಂದು 3 days ಹೇಳ್ಕೊಡ್ತೀವೋ, 1 month ಹೇಳ್ಕೊಡ್ತೀವೋ, ಅದೆಲ್ಲ ಶಾಶ್ವತ. ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ಕಂಟಿನ್ಯೂಟಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅವ್ರ ಡೇ ಟು ಡೇ ಲೈಫಲ್ಲೇ. ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಒಂದು 2-3 months ಅದು ಮತ್ತೆ ಹೋಗ್ಬಿಡುತ್ತೆ. ಇದು ವೇಸ್ಟ್ ಆಫ್ ಇದು. ಆಮೇಲೆ ಏನು ಹೇಳ್ತಾರೆ, ನನಗೇನೋ ಯೂಸ್ ಆಗಲಿಲ್ಲ, ಅಲ್ಲಿ ಹೋಗಿದ್ದು ಅಂತ ವರ್ಕ್ಶಾಪ್ ಮಾಡ್ತಾರೆ. ಸೊ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕಾದ್ರೆ ಒಂದು ಪರ್ಪಸ್ ಇಟ್ಕೊಂಡು ಬರಬೇಕು. ಎಸ್, ನಾನು ಈ ವರ್ಕ್ಶಾಪಿಗೆ ಬಂದಾಗ ಇದು ಈ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ನನಗೆ, ಸೊ ನಾನು ಇಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀನಿ ಅಂತ ಒಂದು ಪರ್ಪಸ್ ಇಟ್ಕೊಂಡು ಬಂದಿರಬೇಕು. ಓಪನ್ ಮೈಂಡ್ ಇಲ್ಲಿಂದ ಬಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ದೇ ವಿಲ್ ಗೇನ್ ಲಾಟ್ ಆಫ್ ಥಿಂಗ್ಸ್ ಇನ್ ಎವ್ರಿ ವರ್ಕ್ಶಾಪ್ ದೇ ಅಟೆಂಡ್.